ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕನಕಾಪುರ್ ವ್ಲಾಗ್ಸ್. ಸೊ ಇವತ್ತು ನಾವು ಮಾಡ್ತಿದ್ದೀವಿ ಸಾರಿ 24 hours ಇನ್ ಸಾರಿ ಚಾಲೆಂಜ್. ಸೊ ನಾನಿವತ್ತು ವೇರ್ ಮಾಡಬೇಕು ಅಂತ ನಿನ್ನೆ ನೈಟೇ ಸಾರಿ ಪ್ರಿಪೇರ್ ಮಾಡಿಟ್ಟಿದ್ದೆ. ಸೊ ಯಾವ ಸಾರಿ ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ದಿಸ್ ಒನ್. ಸೊ ನಾನು ಈ ಸಾರಿ ಹಾಕೊಳ್ತೀನಿ. ಹಾಕೊಂಡ್ಬಿಟ್ಟು ಭಾಳ ಚೀಟ್ಸ್ ಕಲೆಕ್ಟ್ ಮಾಡೀನಿ. ಮತ್ತು ಇದು ಪ್ಲ್ಯಾನಿಂಗ್ ಬಂದ್ಬಿಟ್ಟು ನಮ್ಮ ಮಮ್ಮಿ ಪ್ಲ್ಯಾನಿಂಗ್. ಅದು ನೀ ಸಾರಿ ಉಟ್ಕೊಂಡಿದ್ದೆಲ್ಲ ಮಾಡ್ತೇನು, ಎಷ್ಟು ಕಷ್ಟ ಆಗ್ತದ ಅಂತೆಲ್ಲ ಅಂತಿದ್ರು. ಸೊ ನೋಡೋಣ ಇಫ್ ಡೈಲಿ ಸಾರಿ ವೇರ್ ಮಾಡೋರು ಕಷ್ಟ ಹೇಗಿರುತ್ತೆ, ಸಾರಿ ವೇರ್ ಮಾಡ್ಕೊಂಡು ಕೆಲಸ ಮಾಡಿದರೆ ಹೇಗಿರುತ್ತೆ ಅಂತ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ. ಸೊ ಇವಾಗ ಗೆಟ್ ರೆಡಿ ವಿತ್ ಮೀ ವಿಡಿಯೋನ ನಾನು ಇನ್ಸ್ಟಾನಲ್ಲಿ ಪೋಸ್ಟ್ ಮಾಡ್ತೀನಿ. ಸೊ ಪ್ಲೀಸ್ ಗೋ ಆ್ಯಂಡ್ ಫಾಲೋ ಮೈ ಇನ್ಸ್ಟಾ ಪೇಜ್. ಮತ್ತು ಈ ಸಾರಿ ಹೇಗೆ ಕಾಣಿಸ್ತಿದೆ ಅಂತ ಅಲ್ಲಿ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಸೊ ಇವಾಗ ನಾನು ಇದ್ರ ಮೇಲೆ ರೆಡಿ ಆಗಿಬಿಟ್ಟು ಮತ್ತೆ ಬರ್ತೀನಿ. ಸೊ ಫುಲ್ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಒನ್ ಮೋರ್ ಥಿಂಗ್ ಏನಂತಂದರೆ, ಈ 24 hours ಸಾರಿ ಚಾಲೆಂಜಲ್ಲಿ ನಮ್ಮ ಮಮ್ಮಿ ನಂಗೆ ಒಂದಿಷ್ಟು ಚಾಲೆಂಜಸ್ ಕೊಟ್ಟಿದ್ರು. ನೀನು ನನಗತ್ತಿದ್ರು ನೀ ಸಾರಿ ಹಾಕೊಂಡಿದ್ದು ಇದು ಮಾಡ್ಲಿಕ್ಕೆ ಆಗ್ತದೆ, ನಿಂಗೆ ಇದು ಮಾಡೋಕ್ಕಾಗ್ತದೆ, ಎಷ್ಟು ಕಷ್ಟ ಇರ್ತದೆ ಅಂತ. ಸೊ ನಾ ಏನಂದ, ಬರೀ 24 hours ಸಾರಿ ಚಾಲೆಂಜ್ ಮಾಡೋಕ್ಕಿಂತಲೂ ನಮ್ಮ ಮಮ್ಮಿ ಕೊಟ್ಟಿರೋ ಚಾಲೆಂಜ್ ಮಾಡೋದ್ರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತದೆ ವ್ಲಾಗ್ ಅಂತ. ಸೊ ನಾವು ನಮ್ಮ ಮಮ್ಮಿ ಹೇಳಿ ಚೀಟ್ಸ್ ಎಲ್ಲ ನಾನು ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಚೀಟ್ಸ್ ಮಾಡಿ ಈ ಬೌಲ್ನ ಹಾಕಿನಿ. ಸೊ ನಾನು ಎಲ್ಲ ರೆಡಿ ಆದಮೇಲೆ ನಮ್ಮ ಮಮ್ಮಿ ಬರ್ತಾರೆ. ಸೊ ನಮ್ಮ ಮಮ್ಮಿ ಯಾವ್ದು ಪಿಕ್ ಮಾಡ್ತಾರ. ಸೊ ವೆಲ್ಕಮ್ ಬ್ಯಾಕ್. ಹೆಂಗೆ ಕಾಣಿಸ್ತಿದ್ದೀನಿ ಈ ಸಾರಿಯಲ್ಲಿ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕಮೆಂಟ್ ಸೆಕ್ಷನ್ನಾಗ ಔಟ್ ಆಫ್ 10 ನನ್ನ ಲುಕ್ಸ್ನ ಎಷ್ಟು ಕೊಡ್ತೀರಾ ಅಂತ ನೋಡೋಣ. ಮತ್ತು ಎಲ್ಲರೂ ಕಮೆಂಟ್ಸ್ ಹಾಕಿ. ಏನಕ್ಕೆ ಕಮೆಂಟ್ಸ್ ಹಾಕ್ತಿಲ್ಲ? ಕಮೆಂಟ್ಸಲ್ಲಿ ಹೇಗೆ ಕಾಣಿಸ್ತಿದೆ ಏನಾದರೂ ಸಜೆಷನ್ಸ್ ಇದ್ದರೆ ಕೊಡಿ, ನಾನು ಅದನ್ನು ನೆಕ್ಸ್ಟ್ ವೀಡಿಯೋನಾಗ ಕರೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಚಾಲೆಂಜ್ 24 hours ಸಾರಿ ಚಾಲೆಂಜ್. ಸೊ ಈ ಬೌಲ್ನಾಗ ನಾನು ಆಲ್ರೆಡಿ ಚಿಟ್ಸ್ ಹಾಕೀನಿ. ನಮ್ಮ ಮಮ್ಮಿ ಏನೇನು ಚಾಲೆಂಜಸ್ ಅಂದ್ಕೊಂಡಿದ್ರು ಅವೆಲ್ಲ ನಾನು ಬರೆದ್ಬಿಟ್ಟಿದ್ರಲ್ಲಿ ಹಾಕೀನಿ. ಸೊ ನಮ್ಮ ಮಮ್ಮಿ ಪಿಕ್ ಮಾಡ್ತಾರೆ. ಪಿಕ್ ಮಾಡಿದ್ರಲ್ಲಿ ಯಾವ್ದು ಬರುತ್ತೆ ಆ ಚಾಲೆಂಜ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಚಿಟ್ಸ್ ಓಪನ್ ಮಾಡ್ರಿ, ಯಾವುದು ಬರುತ್ತಾ ಆ ಚಾಲೆಂಜ್ ಮಾಡೋಣ. ನಿಮ್ಗೆ ಅನ್ಸುತ್ತಾ ಇವಳು ಮಾಡ್ತಾಳೆ ಚಾಲೆಂಜ್ ಅಂತ? ನೋಡೋಣ ನೋಡೋಣ ಬನ್ನಿ. ಹಾಂ ಆಯ್ತ್ರಿ, ಎಕ್ಸೈಟ್ಮೆಂಟ್ ಯಾವ್ದು ಬರುತ್ತೆ ಅಂತ. ಅದೇ ರೀ ಚೆನ್ನಾಗಿರೋದು ಬರಲಿ ಈ ಚೀಟ್ಸ್. ಸೊ ಇದ್ರಲ್ಲಿ ನೋಡೋಣ ಯಾವ್ದು ಬಂದಿದೆ ಅಂತ. ಪ್ಯಾಕ್ ಅ ಬ್ಯಾಗ್ ಅಂದರೆ ನಾನು ಊರಿಗೆ ಹೋಗೋಕೆ ಇವಾಗ ಸಾರಿ ಉಟ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡಬೇಕು. ಇಷ್ಟೊಂದು ರೆಡಿ ಆಗಿಬಿಟ್ಟು ಲೆಟ್ ಸ್ಟಾರ್ಟ್. ಬನ್ನಿ ಬ್ಯಾಗ್ ಪ್ಯಾಕ್ ಮಾಡೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಫಸ್ಟ್ ಚಾಲೆಂಜ್ ಬ್ಯಾಗ್ ಪ್ಯಾಕ್. ಸೊ ಇವಾಗ ನಾನು ಒಂದು 1 day ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡೋಣ. 1 day ಟ್ರಿಪ್ ಅಂದರೆ ಒಂಥರ ಟ್ರಿಪ್ ಬೇಡ, ಸುಮ್ಮನೆ ಔಟಿಂಗಿಗೆ ನಾನು ಬ್ಯಾಗ್ ಹೆಂಗೆ ಪ್ಯಾಕ್ ಮಾಡ್ತೀನಿ ಅಂತ. ಸೊ ಬನ್ನಿ ಬ್ಯಾಗ್ ತೊಗೊಂಡ್ಬರ್ತೀನಿ ಫಸ್ಟ್. ಈ ಬ್ಯಾಗಲ್ಲಿ 1 ಡೇಗೆ ನಾನು ಏನೇನು ಬ್ಯಾಗ್ ಪ್ಯಾಕ್ ಮಾಡ್ತೀನಿ ನೋಡೋಣ. ಆಲ್ರೆಡಿ ಬ್ಯಾಗ್ನಾಗ ಭಾಳ ಐಟಮ್ಸ್ ತುಂಬಿಟ್ಟಿನಿ, ನಾನು ಎಲ್ಲ ಕ್ಲೀನ್ ಮಾಡ್ತೀನಿ. ಕ್ಯಾಶ್, ಬಿಕಾಸ್ ಫೋನ್ಪೇ ಯಾವಾಗಲೂ ವರ್ಕ್ ಆಗಲ್ಲ, ಮತ್ತು ನಂಗೆ ಫೋನ್ಪೇಗಿಂತಲೂ ಕ್ಯಾಶ್ ಯೂಸ್ ಮಾಡೋದು ಇಷ್ಟ. ಸೊ ಕ್ಯಾಶ್ ಇವಾಗ 500 ರೂಪಾಯಿ ಅದಕ್ಕೆ ಏನು ತೆಗೆದು ತೋರಿಸ್ಲಿ. ಕ್ಯಾಶ್ ಅಂದ್ರೆ ಕ್ಯಾಶ್ ಕಾಣ್ಬೇಕಲ್ಲ. ಅಯ್ಯೋ ನಮ್ಮ ಮಮ್ಮಿನಾಗಿತ್ತು. ನನ್ನ ಹತ್ರ 500 ಅಷ್ಟೇ ಇರೋದು. 500 ರೂಪೀಸ್ ಕ್ಯಾಶ್ ಇರ್ತೀನಿ. ಆಮೇಲೆ ಇದರಲ್ಲಿ ಕ್ಯಾಶ್ ಇರುತ್ತೆ. ಮತ್ತು ಲೇಡೀಸ್ ವೋಟರ್ ID, ಬಸ್ ಫ್ರೀ ಅಲ್ವಾ ನಮಗೆ? ಫ್ರೀ ಬಸ್. ಮೇನ್ ಅಮೌಂಟ್ ಇರುತ್ತಾ ಇಲ್ಲೋ, ಬಸ್ಸಲ್ಲಿ ಹೋಗೋಕ್ಕೆ ಆಧಾರ್ ಕಾರ್ಡ್ ಬೇಕು, ಇಲ್ಲ ವೋಟರ್ ID ಬೇಕು. ಸೊ ಫಸ್ಟ್ ವೋಟರ್ ID ಇಟ್ಕೊಳ್ಳೋದು. ನಾ ಯಾವಾಗೂ ಆಚೆ ಹೋಗ್ಬೇಕಾದ್ರೆ ವೋಟರ್ ID ನಂದು ಫೋನ್ ಬ್ಯಾಕ್ ಸೈಡಲ್ಲಿ ಇರುತ್ತೆ. ಸೊ ಇದು ಬ್ಯಾಕ್ ಸೈಡ್ ಇಟ್ಟು ತುಂಬ ಹಾಳಾಗ್ತಿದೆ ಅಂತ ನಾನು ಇವಾಗ ಪರ್ಸ್ ಕ್ಯಾರಿ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕಾದ್ರು. ಸೊ ಈ ಪರ್ಸ್ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಅವಾಗ ಬನ್ನಿ, ನೀವು ಕೇಳಕ್ಕಿಂತ ಹೆಚ್ಚಿಗೆ ಕೊಡ್ತೀವಿ. ನಮ್ಮ ಗಲ್ಲಿ ಗಣೇಶ ಹಬ್ಬ. ಸೊ ಇನ್ನೂ ತುಂಬ ದೂರ ಅಲ್ಲ, ಇವಾಗೇ ಬಂದುಬಿಟ್ಟಾರೆ ಕೇಳಲಿಕ್ಕೆ. ಹೋದ ಸಲ ನಾನು ಫಸ್ಟ್ ಟೈಮ್ ಬಂದಿದ್ದ ಈ ಏರಿಯಾಗ. ಫುಲ್ಲು ಚಿಕ್ಕ ಚಿಕ್ಕ ಹುಡುಗರು, ಅಕ್ಕ ಕೊಡ್ಬೇಕು, ನೀವು ಕೊಡಬೇಕು ಅಂತ. ಸರಿ ಅಂತ ನಾನೇ ಕೊಟ್ಟಿದ್ದೆ. ಆಮೇಲೆ ವಾಟರ್ ಬಾಟಲ್ ತಿನ್ನಕ್ಕೆ ಬೇಕಾಗುತ್ತೆ. ಬಿಸ್ಕೆಟ್,
ಚಾಕ್ಲೇಟ್ ಪಾಪ್ಕಾರ್ನ್ಸ್ ನಮ್ಮ ಮನೇಲಿ ಏನೇನು ಸ್ನ್ಯಾಕ್ಸ್ ಇರುತ್ತೆ ನಾವು ಆಲ್ಮೋಸ್ಟ್ ಇಟ್ಕೊಂಡು ಹೋಗ್ತೀನಿ. ನಾನು ಮೊನ್ನೆ ಎಕ್ಸಿಬಿಷನ್ಗೆ ಹೋಗಿದ್ದೆ, ಅವತ್ತು ನಾನು ಬ್ಯಾಗ್ ನೋಡ್ಬೇಕಿತ್ತು ನೀವು, ಫುಲ್ ಸ್ನ್ಯಾಕ್ಸಿಂದ ತುಂಬಿತ್ತು. ಸೊ ಇದು ಇಟ್ಟರೆ ಇದು ಇವಾಗ ನಾನು ಹೋಗ್ತಿದ್ದೀನಿ ಅಂತ ಮೈಂಡಲ್ಲಿ ಸೆಟ್ ಆಗಿಬಿಟ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲ್ಲ, ಇಲ್ಲ ನಾನು ನಿಜ ಹೋಗ್ತೀನಿ. ಆಯ್ತು, ಇದು ಇಟ್ಕೊಳ್ತೀನಿ, ವಾಟರ್ ಬಾಟಲ್, ಕ್ಯಾಶು, ಆಯ್ತು ಇಷ್ಟೇ ಇಟ್ಕೊಂಡು ಬ್ಯಾಗ್ ಸೆಕೆಂಡ್ ಶೀಟ್. ಸೊ ನೋಡೋಣ ಇದ್ರಾಗ ಏನು ಬರುತ್ತಂತ. ಕುಕಿಂಗ್. ಸೊ ಇವಾಗ ನಾನು ಸ್ಯಾಂಡ್ವಿಚ್ ಮಾಡ್ಬೇಕಂತ ಅನ್ಕೊಳಿತೀನಿ. ಮಮ್ಮಿ ಸ್ಯಾಂಡ್ವಿಚ್ ಸಾರಿ ಉಟ್ಕೊಂಡು ಭಾಳ ಹಾರ್ಡ್ ಆಗ್ತದ. ಏನಾಗಲ್ಲ ಮಾಡಿ ಫಸ್ಟ್ ಪ್ರಿಪರೇಷನ್. ನಾ ಸ್ಯಾಂಡ್ವಿಚ್ ಅನ್ನೋ ತಡನೆ ನಮ್ಮ ಮಮ್ಮಿ ಹೋಗಿ ಸ್ಯಾಂಡ್ವಿಚ್ ಮಾಡೋದು ಎಲ್ಲ ಇಟ್ಕೊಂಡು ಪ್ಲೇನಾಗ ಇಟ್ಕೊಂಡು ಬಂದ ಬಿಟ್ರೆ ಕಟ್ ಮಾಡ್ಕೊಳಿತೀನಿ ಅಂತ. ಮಮ್ಮಿ ಇದ್ರ ನಾಲ್ಕು ಮಾಡ್ಬೇಕು. ದೇವ ದೇವುಡೇ ಪಂಪಗ ಕಡಗು ತಾಯಿ ತೊಳೆದಿವಿ. ತೊಳಿ ಬಾಯಿ ಪ್ಲೀಸ್. ಈಗ ತೊಳಿತೀನಿ. ಅವ್ನು ಹಾಕ್ತೋ ನೀರು ಹಾಕಲಿ. ತೊಳಿ ಕ್ಯಾರೆಟ್ ಹಾಕಿ ತೊಳೆ ಸಾಕಲ್ಲ ಇಷ್ಟ. ಉಳ್ಳಾಗಡ್ಡಿ ಹಾಕೋದು. ಇದರಲ್ಲಿ ನೀರು ಹಾಕಿನಿ, ಇವೆಲ್ಲ ವಾಶ್ ಮಾಡ್ಕೊಳ್ತೆ. ಹೆಂಗೆ ಜಾಸ್ತಿ ಮಾಡೋ ಸ್ಯಾಂಡ್ವಿಚ್ ಮತ್ತು ಬರ್ಗರ್ ಮತ್ತು ಮ್ಯಾಗಿ ಮತ್ತೇನು ಮಾಡ್ತೀನಿ, ತೆಲಿ ತಿಂತಿ ಸ್ವಲ್ಪ ಅದು ಫ್ರೀಯಾಗಿ ಮಾಡೋದು ಅದೇ, ಅದೊಂದೇ ನಾನು ಫ್ರೀಯಾಗಿ ಮಾಡ್ತೀನಿ ಅಷ್ಟೇ. ಇವಾಗ ಇದು ಪ್ಲೇಟ್ ಇದ್ರೊಳಗೆ ಏನು ತೆಗಿ ಹಿಂಗೆ ಮಾಡಿ ನಾನೇ ಪ್ರೂವ್ ಮಾಡ್ಕೊಂಡಿರ್ತೀನಿ ನಂಗೆ ಅಡುಗೆ ಬರೋಂಗಿಲ್ಲ. ಇಲ್ಲ ಗಾಯ್ಸ್, ನಂಗೆ ಅಡುಗೆ ಬರುತ್ತೆ, ಭಾಳ ಚಂದ ಮಾಡ್ತೇನೆ ನಾನು, ಎಲ್ಲ ಮಾಡ್ತೇನೆ ಅಡುಗೆ. ಮಮ್ಮಿ ಖರಾಬಿ ಸುಳ್ಳು ಅನ್ಕೊಂಡ್ಬಿಡ್ತಾರೆ. ಎಲ್ಲ ಮಾಡ್ತಿ ಮಗ ಅಡುಗೆ, ನೀ ಮಾಡ್ತಿ ಹ್ಞೂ ನಾ ಎಲ್ಲ ಮಾಡ್ತೀನಿ. ಸುಳ್ಳು ಹೇಳ್ತಿಲ್ಲ ಗೈಸ್, ನಿಜ ಖರೆ ಆಗತ್ತೆ. ನಿಮ್ಮನ್ಗೂ ಹಿಂಗೇನಾ? ನಿಮ್ಗೆ ಅಡುಗೆ ಮಾಡಕ್ಕೆ ಬಂದ್ರು ನಿಮ್ಮ ಅಮ್ಮ ಬಾಜು ನಿಂತ ಎಲ್ಲ ಹೇಳ್ತಾರ ಇಷ್ಟೇ ಹಾಕಂತ. ನಮ್ಮ ಮನೇಲಿ ಹಂಗೆ ಮಿಯಾನಿಸ್ ಯಾಕೋ ಬರ್ತಾನೆ ಇಲ್ಲ, ಅರ್ಧ ನಾನು ಚಿಪ್ಸ್ ಜೊತೆ ತಿಂದು ಖಾಲಿ ಮಾಡಿರ್ತೇನೆ. ಅದು ಮಿಯಾನಿಸ್ ನೋಡ್ರಿ, ಚಾಲೆಂಜ್ ಜೊತೆ ನಾನು ನಿಮಗೆ ರೆಸಿಪಿನೂ ಕಲಿಸ್ಲಿತ್ತೀನಿ ಹೆಂಗೆ ಮಾಡ್ಕೋಬೋದು ಅಂತ. ಯಾರು ಬ್ಯಾಚುಲರ್ಸ್ ಇದ್ದರೆ ಮಾಡ್ಕೊಬೋದು, ಬೇಗ ಇನ್ಸ್ಟೆಂಟ್ ಆಗುತ್ತೆ. ಸೊ ಗೈಸ್, ಬಿಸಿ ಆಗಿದೆ, ಇದು ಸ್ವಲ್ಪ ಎಣ್ಣೆ ಹಾಕಬೇಕು. ನಾ ಎಣ್ಣೆ ಹಾಕಲಿತ್ತೀನಿ ಅಂತಂದ್ರೆ ನನಗೆ ತುಪ್ಪ, ಎಣ್ಣೆ, ಮೊಸರು, ಹಾಲಿನ ಐಟಮ್ಸ್ ತಿನ್ನಲ್ಲ. ಸ್ಯಾಂಡ್ವಿಚ್ ಇವಾಗ ನಾನು ಫಿಲ್ಲಿಂಗ್ ಮಾಡ್ಲಿತ್ತೀನಿ. ನೋಡಿ ಗೈಸ್ ಎಷ್ಟು ಚಂದ ಕುಕಿಂಗ್ ಮಾಡ್ತೀನಿ. ಸೊ ಇವಾಗ ಆಯಿತು. ಐ ಆಮ್ ಅಸ್ಥೆಟಿಕ್ ಗರ್ಲ್, ನನಗೆಲ್ಲ ಅಸ್ಥೆಟಿಕ್ ಅಲ್ಲಿರೋದು ಇಷ್ಟ. ಸೊ ಸ್ಯಾಂಡ್ವಿಚ್ ರೆಡಿ. ಸೆಕೆಂಡ್ ಚಾಲೆಂಜ್ ಡನ್. ಹೆಂಗದ? ನೈಸ್, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ. ನಾನು ಎಷ್ಟು ರೆಡಿಯಾಗಿದ್ದೆ ವಿಡಿಯೋ ಮಾಡಾಗ, ಇವಾಗ ನೋಡಿದ್ರೆ ಮಸ್ತ್. ನಾನು ಮೊದಲು ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡ್ತಿದ್ದೆ, ಕಟ್ ಮಾಡೋಕ್ಕಿಂತಲೂ ಇದು ಬೆಟರ್. ಫುಲ್ ನೀವು ಸಣ್ಣ ಚಾಪ್ ಮಾಡಿಬಿಟ್ಟು ಸ್ಯಾಂಡ್ವಿಚ್ ಮಾಡೋದು ಟ್ರೈ ಮಾಡಿ ಮನೇಲಿ. ಹೆಲೋ. ಸೊ ನಾವು ಊಟ ಮಾಡಿದೆ, ಫುಲ್ಲು ಊಟ ಮಾಡಿದ್ಮೇಲೆ ಆಚೆ ಬಂದೀನಿ. ಸ್ವಲ್ಪ ಮಳೆ ಬರೋ ಥರ ಕಾಣಿಸ್ಲಿತ್ತು ಅಂದ್ರೆ ನಾವು ಹೊರಗೆ ಹೋಗಿ ಏನೂ ಚಾಲೆಂಜಸ್ ಮಾಡಪ್ಲೇ ಇಲ್ಲ. ನಾನು ಬೆಡ್ರೂಮ್ನಾಗ ಏನಕ್ಕೆ ಮಾಡೋದಂದ್ರೆ ಬೆಡ್ರೂಮ್ನಾಗ ಕರೆಕ್ಟ್ ಲೈಟಿಂಗ್ ಇಲ್ಲ. ಸೊ ವಿಡಿಯೋ ಕ್ವಾಲಿಟಿ ಮೊದಲೇ ಆ್ಯಂಡ್ರಾಯ್ಡ್ನಾಗ ಮತ್ತೆ ನಾನು ಒಳಗಡೆ ವಿಡಿಯೋ ಮಾಡಿದ್ನಂದ್ರೆ ಇನ್ನೂ ಬೇಕಾರಾಗುತ್ತೆ ಅದು ಕ್ವಾಲಿಟಿ. ಸೊ ಗೈಸ್, ಥರ್ಡ್ ಚಾಲೆಂಜ್ ಯಾವ್ದು ಬರುತ್ತೆ ಅಂತ ನೋಡೋಣ. fold few cloths neatly. ಸೊ ಒಂದು 5 ಬಟ್ಟೆ ನೀಟಾಗಿ ಮಡ್ಚಬೇಕು. ಅದು ನಮ್ಮ ಮಮ್ಮಿ ಜಡ್ಜ್ ಮಾಡ್ತಾರೆ. ನಾನು ನೀಟಾಗಿ ಮಡ್ಚಿದ್ರೆ ಅದು ಅಪ್ರೂವ್ ಆಗುತ್ತೆ, ಇಲ್ಲಾಂದ್ರೆ ಡಿಸಪ್ರೂವ್ ಆಗುತ್ತೆ. ಸೊ ಬನ್ನಿ ನೋಡೋಣ ನಾನು ನೀಟಾಗಿ 5 ಬಟ್ಟೆ ಮಡ್ಚಿದ್ದೀನ ಇಲ್ವಾ. ಇದು ನೀಟಾಗ ಅಪ್ರೂವ್. ಸೊ
ಸಾರಿ ದೊಡ್ಡದು. ನಾನು ಬೆಸ್ಟ್ ಟ್ರೈ ಮಾಡ್ತೇನೆ. ಹಿಂಗೆ ವೀಕ್ಲಿ ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ. ನಾನು ಫ್ರೀ ಇದ್ದಾಗೆಲ್ಲ ಚಾಲೆಂಜ್ ವಿಡಿಯೋ ಮಾಡ್ತೀನಿ. ನನಗೆ ತುಂಬ ಭಾಳ ಬೇರೆಯವ್ರದ್ದೆಲ್ಲ ವ್ಲಾಗ್ಸ್ ನೋಡಾಗ ಅವ್ರು ಚಾಲೆಂಜಸ್ ವಿಡಿಯೋ ನೋಡಿ ಭಾಳ ಖುಷಿ ಪಡ್ತಿದ್ದ. ಅಯ್ಯೋ ನಾನು ಒಂದು ಸಲ ಹಿಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಚಾಲೆಂಜ್ ವಿಡಿಯೋ ಮಾಡಬೇಕಿತ್ತಲ್ಲ ಅಂತ. ಬಟ್ ನನ್ನ ಫಸ್ಟ್ ಚಾಲೆಂಜ್ ವಿಡಿಯೋ ಖುಷಿ ಆಗಲಿತ್ತು, ಒಂಥರ ಖುಷಿ ಚಾಲೆಂಜ್ ವಿಡಿಯೋ ಮಾಡಿದ್ರಲ್ಲಿ. ಮಾತಾಡ್ಕೊಂಡು ನನ್ನ ಸಾರಿ ಕಂಪ್ಲೀಟ್ ಮಾಡಿದೆ. ಓಕೆ, ಅಪ್ರೂವ್ ಸಿಕ್ಕಿದ್ದೆ ಗೈಸ್. ಸೊ ಮಮ್ಮಿ ನೆಕ್ಸ್ಟ್ ಚಾಲೆಂಜ್. ಡಾನ್ಸ್ ಫಾರ್ 30 seconds. ಏನು ಡಾನ್ಸ್ ಮಾಡಲಿ? ಮತ್ತೇನು ಮಾಡಲಿ? ಇನ್ನು 23 seconds ಹೇಗ್ಯದ? ತಿರುಗು. ಅಷ್ಟೇ, 31 seconds ಮಾಡೀನಿ. ಸೊ 31 seconds. ಇವಾಗ ನಾನು ಮಾಡಿರೋದು ಕಮೆಂಟ್ ಸೆಕ್ಷನ್ನಾಗ ಹಾಕಿ. ನಾವೊಂದು ವೈರಲ್ ರೀಲ್ಸ್ದು ಸ್ಟೆಪ್ ಮಾಡಿರೋದು. ಸೊ ಎಲ್ಲ ಚಾಲೆಂಜಸ್ಸು ಮುಗ್ದಿದೆ. ಲಾಸ್ಟ್ 1 ಶೀಟ್ ಬಾಕಿ ಅದ. ಸೊ ಲಾಸ್ಟ್ 1 ಚಾಲೆಂಜ್ ಬಾಕಿ ಅದ. ನಾನು ಇನ್ನೂ ಸಾರಿಯಲ್ಲೇ ಇದ್ದೀನಿ. ಸ್ವಲ್ಪ ಇದು ಫೀಲ್ ಆಗ್ಲಿತ್ತದ, ಹೆವಿ ಅನ್ನಿಸ್ಲಿತ್ತದ. ಇವಾಗ ಹಾಫ್ ಡೇ ಮುಗ್ದು ಹೋಗ್ಬಿಟ್ಟದ, ಹಾಫ್ ಡೇ ಮ್ಯಾಲೆ ಹೋಗ್ಯದ ಆಲ್ರೆಡಿ. ಇವಾಗ 3:30 ಸಮಥಿಂಗ್ ಆಗ್ಲತ್ತಿರ್ಬೇಕು ಅಂದ್ಕೊಳ್ತೀನಿ. ಸೊ ಅಯ್ಯೋ. ಸೊ ಲಾಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಸಿಂಗ್ ಅ ಸಾಂಗ್. ಸೊ ಸಿಂಗ್ ಅ ಸಾಂಗ್. ಸೊ 2 lines ಅಷ್ಟೇ ಹಾಡಬೇಕು, ಜಾಸ್ತಿ ಹಾಡಿದ್ರು ಕಾಪಿರೈಟ್ಸ್ ಬರುತ್ತಂತ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ ರಾಮನಾರಾಯಣಂ ಜಾನಕಿ ವಲ್ಲಭಂ. कौन कहते हैं भगवान आते नहीं, कौन कहते हैं भगवान आते नहीं, माँ मीरा के जैसे बुलाते नहीं, माँ मीरा के जैसे बुलाते नहीं. अच्युतं केशवं कृष्ण दामोदरं रामनारायणं जानकी वल्लभं रामनारायणं जानकी वल्लभं. ಥ್ಯಾಂಕ್ ಯು ಸೊ ಮಚ್ ನನ್ನ ಸಾಂಗ್ ಕೇಳಿದ್ದಕ್ಕೆ ಎಲ್ರಿಗೂ. ಸೊ ನಂದು ಆಲ್ಮೋಸ್ಟ್ ಎಲ್ಲ ಚಾಲೆಂಜಸ್ ಮುಗೀತು ಗೈಸ್. ನಾನು ಒಂದು 8 ಚಾಲೆಂಜ್ ಹಾಕಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಚಾಲೆಂಜ್ ಮುಗ್ದಿದೆ. ಸೊ ಸಕ್ಸಸ್ಫುಲಿ ನಾವು ಚಾಲೆಂಜ್ ಕಂಪ್ಲೀಟ್ ಮಾಡೀವಿ. ಇದ್ರ ಬಗ್ಗೆ ಫೀಡ್ಬ್ಯಾಕ್ ನಮ್ಮ ಮಮ್ಮಿ ಕೇಳೋಣ, ಯಾವ ಥರ ನಾವು ಚಾಲೆಂಜಸ್ ಕಂಪ್ಲೀಟ್ ಕರೆಕ್ಟ್ ಮಾಡೀನಿ ಇಲ್ಲ, ಅವ್ರ ಮೈಂಡ್ನಾಗ ಇದ್ದಿದ್ದು ಕರೆಕ್ಟಾಗಿ ಆಯ್ತಾ ಇಲ್ಲ ಅಂತ ಹೇಳ್ತೀರಿ. ಮಮ್ಮಿ ನಾ ಕಂಪ್ಲೀಟ್ ಚಾಲೆಂಜ್ ಕಂಪ್ಲೀಟ್ ಮಾಡೀನಿ. ಚಲೋ ಬಂದದ, ಚಲೋ ಮಾಡಿದಿ. ಶಾಂಡ್ವಿಚ್ ಮಸ್ತ್ ಇತ್ತು, ಚಂದ ಕಾಣತ್ತಿದ್ವಿ, ವೆರಿ ಕ್ಯೂಟ್. ಎಲ್ಲಾನು ಚೆನ್ನಾಗಿ ಬಂತು, ಅನ್ಕೊಂಡಂಕಿನ ಚಲೋ ಬಂತು. ಮಾಡಲೇನೋ ಅನ್ಕೊಂಡಿದ್ದ, ಎಲ್ಲ ಮಾಡಿದ್ವಿ. ಹಾಗೆ ನಾವು ಚಾಲೆಂಜ್ ಅಂತ ಬಂದರೆ ಸಗ್ಗದೇ లేదు, ಎಲ್ಲ ಮಾಡ್ತೀನಿ ಅದಕ್ಕೆ. ಸೊ ಸಕ್ಸಸ್ಫುಲಿ ನಮ್ಮ ಚಾಲೆಂಜ್ ಕಂಪ್ಲೀಟ್ಸ್. ಟುಡೇಸ್ ವ್ಲಾಗ್ಸ್ ಎಂಡ್ಸ್ ಹಿಯರ್. ನಾನು 24 hours ಚಾಲೆಂಜ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಂಗೆ ಸೀರಿಯಲ್ ಆಗ್ತಿಲ್ಲ. ಇವಾಗ ನಾನು ಎಡಿಟಿಂಗ್ ಮಾಡಬೇಕು, ವಿಡಿಯೋ ಎಡಿಟ್ ಮಾಡೋಕ್ಕೂ ಈ ಸಾರಿ ಅಷ್ಟು ಕಂಫರ್ಟೇಬಲ್ ಇಲ್ಲ. ಬಟ್ ಡೈಲಿ ಸಾರಿ ಯಾರು ಹಾಕೋತಾರೋ ಅವ್ರಿಗೊಂದು ಹ್ಯಾಟ್ಸ್ ಆಫ್. ತುಂಬ ಕಷ್ಟ ಸಾರಿ ಹಾಕ್ಕೊಂಡು ಎಲ್ಲ ಕೆಲಸ ಮಾಡೋದು. ಸೊ ಯಾರ್ಯಾರೆಲ್ಲ ಮಮ್ಮಿಯವರಾಗಲಿ ಹಳ್ಳಿ ಸೈಡ್ ಭೀ ಸಾರಿ ಹಾಕೊಂಡು ಮಾಡ್ತಾರೆ, ಒಬ್ಬೊಬ್ರಿಗೆ ಸಾರಿ ಕಂಫರ್ಟೇಬಲ್ ಇರುತ್ತೆ, ಸೊ ಅದಕ್ಕೆ ಹಾಕೊಂಡು ಮಾಡ್ತಾರೆ. ಬಟ್ ನನಗಿದು ಭಾಳ ಒಳಗಡೆ ಎಲ್ಲ ಚುಚ್ಚಾಗತ್ತದ. ಸೊ ಅದಕ್ಕೆ ನಾನು ಫುಲ್ಲಿ ಸಕ್ಸಸ್ಫುಲಿ ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಮಾಡೀನಿ. ಬಟ್ 24 hours ಚಾಲೆಂಜ್ ಈ ಒಂದು ವ್ಲಾಗ್ ಮೇಲೆ ಚೆನ್ನಾಗಿ ಲೈಕ್ಸು ವ್ಯೂಸು ಬಂದರೆ ನಾನು 24 hours ಮಾಡ್ತೀನಿ. ಇವನ್ ಸಾರಿ ಮೇಲೆ 24 hours ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡೋಣ.
ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿರಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಸೊ ಡ್ರೀಮರ್ಸ್ ಫ್ಯಾಮಿಲಿ ದೊಡ್ಡದಾಗಬೇಕು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಇದ್ದೇ ಎನರ್ಜಿ, ಇದ್ದೇ ಜೋಶ್ ಇರಲಿ ಅಂತ. ಬಾಯ್.